ಸಿಗ್ತಾ ಇದೆ. ಬಟ್ಟೆ ಪತ್ತೆಯಾಗಿರೋದ್ರಿಂದ ಒಂದಿಷ್ಟು ಅನುಮಾನಗಳು ಮೂಡ್ತಾ ಇದೆ. ಕಾಡಿನೊಳಗೆ ಹೋದ ಕೇವಲ ಅರ್ಧ ಗಂಟೆಯಲ್ಲೇ ಮೂಳೆಗಳು ಸಿಕ್ಕಿವೆ. ಭೂಮಿಯ ಮೇಲ್ಭಾಗದಲ್ಲೇ ಮೂಳೆಗಳ ಅವಶೇಷಗಳು ಸಿಕ್ಕಿವೆ. ಅರ್ಧ ಗಂಟೆಯಲ್ಲೇ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಮಹಜರು ಬಂಗ್ಲೆಗುಡ್ಡದ 6 ಎಕರೆ ವಿಸ್ತೀರ್ಣದ ಸಂಪೂರ್ಣ ಕಾಡಿನಲ್ಲಿ ಶೋಧ. ಮೊದಲನೇ ಬ್ರೇಕಿಂಗ್, ಧರ್ಮಸ್ಥಳ ಬುರುಡೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಫಸ್ಟ್ ಬ್ರೇಕಿಂಗ್, ಆರಂಭದ ಬ್ರೇಕಿಂಗ್, ಧರ್ಮಸ್ಥಳ ಬುರುಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಮೂಳೆಗಳು 5 ಕಡೆ 5 ತಲೆಬುರುಡೆ, 107 ಮೂಳೆಗಳು ಪತ್ತೆ. ಮೂಳೆಗಳ ತುಂಬಿದ ಬಕೆಟ್ ತಂದಿದ್ದಾರೆ SIT. ಬಕೆಟ್ ತಂದಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಮತ್ತೊಂದು ಕೇಸ್ ಕೂಡ ಬಗೆದಷ್ಟು ಬಯಲಾಗ್ತಾ ಇದೆ. ಬುರುಡೆ ರಹಸ್ಯ. ಇಂದು ಮತ್ತೆ ಶೋಧ ಕಾರ್ಯಕ್ಕೆ SIT ಸಿದ್ಧತೆ. ನೋಡಿ, ಇದ್ರ ಜೊತೆನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಮತ್ತೊಂದು ಕೇಸ್ ಕೂಡ ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಿಮ್ರೋಡಿ ಮನೆಯಲ್ಲಿ ಬಂದೂಕು, ಮಾರಕಾಸ್ತ್ರ ಪತ್ತೆಯಾಗಿದ್ವು. ಆಗಸ್ಟ್ 26ರಂದು ತಿಮ್ರೋಡಿ ಮನೆಯಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗಿತ್ತು. SIT ಅಧಿಕಾರಿಗಳು ನಡೆಸಿರುವಂತದ್ದು 2 ತಲ್ವಾರ್, ಬಂದೂಕು ಸೇರಿ ಟೋಟಲ್ 44 ವಸ್ತುಗಳನ್ನ SIT ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ. SIT SP ಸೈಮನ್ ದೂರು ಆಧರಿಸಿ ತಿಮ್ರೋಡಿ ವಿರುದ್ಧ ಕೇಸ್ ದಾಖಲಾಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಕೇಸ್ ದಾಖಲಾಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರೇ ಮಾನವ ಹಕ್ಕು ಆಯೋಗಕ್ಕೆ ಒಂದು ಕೇಸ್ ಕೊಟ್ಟಿದ್ರು. ಹಾಗಾದ್ರೆ ಈ ಪ್ರಕರಣಕ್ಕೂ ಮತ್ತೊಂದು ಟ್ವಿಸ್ಟ್ ಎನ್ನುವಂತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಅವ್ರ ವಿರುದ್ಧವೇ ಆಯ್ತು. 2 ತಲ್ವಾರ್, ಬಂದೂಕು ಸೇರಿ 44 ವಸ್ತುಗಳನ್ನ ಜಪ್ತಿ ಮಾಡಿಕೊಂಡಿದ್ದಾರೆ SIT ಅಧಿಕಾರಿಗಳು. SIT SP ಸೈಮನ್ ದೂರನ್ನು ಆಧರಿಸಿ ತಿಮ್ರೋಡಿ ವಿರುದ್ಧ ಕೇಸ್ ದಾಖಲಾಗಿದೆ. ಓಕೆ, ವಿಠಲ್ ಗೌಡ ಸಾಕ್ಷ್ಯದಿಂದ ಧರ್ಮಸ್ಥಳ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಇಂದು ಮತ್ತೆ ಸಿಗುತ್ತಾ ಮೂಳೆಗಳು. ಮತ್ತಷ್ಟು ಶೋಧ ಕಾರ್ಯ ಶುರು ಮಾಡಿಕೊಳ್ಳುತ್ತಾ SIT ಅನ್ನುವಂತ ಪ್ರಶ್ನೆ. 50 ಸಿಬ್ಬಂದಿ ಸೋಕೋ ಟೀಮ್ ಜೊತೆ ಸರ್ಚಿಂಗ್. ನೆಲದ ಮೇಲೆಯೇ ಮೂಳೆಗಳು, ಬಟ್ಟೆಗಳು ಪತ್ತೆ. ನೋಡಿ, ಮೂಳೆಗಳು ಪತ್ತೆ ಆಯ್ತು, ಬಟ್ಟೆಗಳು ಪತ್ತೆ ಆಯ್ತು. ಪತ್ತೆ ಬೆನ್ನಲ್ಲೇ ಇಂದು ಇನ್ನಷ್ಟು ಸರ್ಚಿಂಗ್ ಸಾಧ್ಯತೆ. ನೆಕ್ಸ್ಟ್ ಮೂಳೆಗಳು ಪತ್ತೆ ಮುಂದೇನು ಇದೆಯಲ್ಲ ಆ ಬ್ರೇಕಿಂಗ್ GFX. ಲಿಂಗ, ವಯಸ್ಸು, ಎತ್ತರ ಪತ್ತೆಗೆ ಯತ್ನ. ನೋಡಿ, ಮಿಸ್ಸಿಂಗ್ ಕೇಸ್ ಕೊಟ್ಟವರ DNA ಜೊತೆ ಹೋಲಿಕೆ ಆಗುತ್ತಾ? ಹಾಗಾದ್ರೆ FSL ನಿಂದ ಮಣ್ಣಿನ ಮಾದರಿಯೂ ಕೂಡ ಸಂಗ್ರಹ ಆಗಿದೆ. ಮಣ್ಣಿನ ಮಾದರಿಯ ವಿಶ್ಲೇಷಣೆಯನ್ನ ನಡೆಸಲಿದ್ದಾರೆ FSL ಅಧಿಕಾರಿಗಳು. ಸಿಕ್ಕಂತ ಮೂಳೆಗಳು, ಅಲ್ಲಿ ಸಿಕ್ಕಂತ ಬುರುಡೆ, ಲಿಂಗ, ವಯಸ್ಸು, ಎತ್ತರ ಪತ್ತೆಗೆ ಈಗ ಪ್ರಯತ್ನ ಪಡ್ತಾರೆ. ಮೂಳೆ ಮೇಲಿರುವಂತಹ ಗಾಯದ ಗುರುತನ್ನ ವಿಶ್ಲೇಷಣೆ ಮಾಡಲಿದ್ದಾರೆ. ಬಂಗ್ಲೆಗುಡ್ಡಕ್ಕೆ ಇಷ್ಟೊಂದು ಜನರ ಅಸ್ಥಿಪಂಜರ ಹೇಗೆ ಬಂದವು? ಕಾಡಿನೊಳಗೆ ಮೇಲ್ಭಾಗದಲ್ಲಿ ಮೂಳೆಗಳು ಸಿಗಲು ಕಾರಣ ಏನು? ಮನುಷ್ಯರ ಮೃತದೇಹ ಬಿಸಾಕಿದ್ದರೆ ವಾಸನೆ ಬಂದಿರಲಿಲ್ವೇ? ಹೂತು ಹಾಕಲಾಗಿದ್ದ ಮೃತದೇಹದ ಮೂಳೆಗಳ ಮೇಲೆ ಫ್ರಾಕ್ಚರ್ ಆಗಿದೆಯಾ? ಅರಣ್ಯದಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ದಫನ್ ಮಾಡಿದಾರ? ಹೀಗೆ ಹಲವಾರು ಪ್ರಶ್ನೆಗಳು. ಅರಣ್ಯದೊಳಗೆ ಶವ ಹೂಳಲು ಅನುಮತಿ ಕೊಟ್ಟಿದ್ಯಾರು ಅನ್ನುವಂತಹ ಪ್ರಶ್ನೆ. ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇವೆ. ನೋಡಿ, ಎಷ್ಟೊಂದು ಪ್ರಶ್ನೆಗಳು. ಇದೆಲ್ಲ ನಾವು ಈ ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡಿರೋದು ಜನರ ಮೈಂಡ್ ಸೆಟ್ ನಿಂದ. ಜನರ ಮನಸ್ಸಲ್ಲಿ ಈ ಪ್ರಶ್ನೆಗಳೆಲ್ಲ ಮೂಡ್ತಾ ಇರ್ತವೆ. ಸೊ ಹಂಗಾಗಿ ನಾವು ಅದನ್ನ ಈಗ ಜನರ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಈಗ ನೋಡ್ತಿರೋರಿಗೆ ಈ ಪ್ರಶ್ನೆಗಳು ನನ್ನ ಮನಸ್ಸಲ್ಲಿತ್ತು, ಇದನ್ನ ಬಿಟ್ಟಂತ ಬೇರೆ ಪ್ರಶ್ನೆಗಳಿದ್ರೆ ನೀವು ಬೇಕಾದ್ರೆ ಕಮೆಂಟ್ ಮಾಡಬಹುದು. ಈಗ ಒಂದಿಷ್ಟು ಜನ ಕೇಳ್ತಾರೆ, ಅಯ್ಯೋ TRPಗೋಸ್ಕರ ನೀವು ಹೇಳ್ತೀರಾ, ಅಲ್ಲಿ ಹೋಗಿ ಏನಾದ್ರು ನೀವು ನೋಡಿದ್ರಾ ಅಥವಾ SIT ಅಧಿಕಾರಿಗಳು ಏನಾದ್ರು ನಿಮ್ ಮಾಹಿತಿ ಕೊಟ್ಟಿದ್ರಾ ಅಂತ. ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂದ್ರೆ ಇದೆ. ಯೂಟ್ಯೂಬ್ ಗಳ ತರ ಅಲ್ಲ, ಬುರುಡೆ ಬಿಟ್ಟವ್ರ ತರನೋ ಮತ್ತೊಂದು ಅಲ್ಲ. ಇಲ್ಲಿ ಯಾರು ಪೇಮೆಂಟ್ ಗಿರಾಕಿಗಳ ನಾವಲ್ಲ.
ಈಗ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂತ ಹೇಳಿದ್ರೆ ತನಿಖೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಆ ಸ್ಪಾಟ್ ಅಲ್ಲಿ ನಮ್ ರಿಪೋರ್ಟರ್ ಇದ್ದಾರೆ, ಕೊಡ್ತಾರೆ ಮಾಹಿತಿಗಳನ್ನ, ಮಾತನಾಡಿಸ್ತಾರೆ ಅಲ್ಲಿರುವಂತ ಅಧಿಕಾರಿಗಳನ್ನ ಏನು ಎತ್ತ ಏನು ಅಂತ. ಸ್ವಲ್ಪ ಮೇಲ್ನೋಟಕ್ಕಾರು ನಾವು ಸುದ್ದಿ ಮಾಡ್ಬೇಕಲ್ವಾ, ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ತಾರೆ. ನಿಮಗ್ ಕಣ್ಣಿಗೆ ಕಾಣಿಸ್ತಿದ್ಯಲ್ಲ, ಕಣ್ಣಿದ್ದು ನೀವು ಟಿವಿ ನೋಡ್ತಾ ಇರೋದು ಹೌದಾದ್ರೆ ಕಣ್ಣಿಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ಅಲ್ಲಿ ಪೈಪು ಉಪ್ಪು ಮೂಳೆಗಳು ಕಣ್ಣಿಗೆ ಕಾಣಿಸ್ತಾ ಇದೆಯಲ್ವಾ, ವಿಜುವಲ್ಸ್ ಅನ್ನು ನಾವು ನಿಮ್ಗೆ ಕೊಡ್ತಾ ಇದೀವಿ ಅಲ್ವಾ. ಎಷ್ಟು ಏನು ಎತ್ತ ಅಂತ ಡೀಟೇಲ್ಸ್ ಅನ್ನ ಇಟ್ಕೊಂಡೇ ಮಾಡ್ತಾ ಇರುವಂತದ್ದು ನ್ಯೂಸ್ ಇದು. ಸುಖ ಸುಮ್ನೆ ಯಾವನೋ ಯೂಟ್ಯೂಬರ್ ಬಂದ್ಕೊಂಡು ಏನೋ ಹೇಳ್ದ, AI ಚಿತ್ರೀಕರಣ ಮಾಡಿ ಏನೋ ಹೇಳ್ದ ಅಲ್ಲ. ಇಲ್ಲಿ ಯಾವ್ದು AI ಇಲ್ಲ. ಅಲ್ಲಿ ಏನ್ ಬೆಳ್ತಂಗಡಿ ಪೊಲೀಸರು SIT ಅಧಿಕಾರಿಗಳು ಇವರೆಲ್ಲ ಏನ್ ತನಿಖೆ ಕೈಗೊಂಡಿದ್ರಲ್ಲ ಅದನ್ನೇ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಇದ್ಯಾವ್ದು AI ಅನ್ಸ್ತಾ ಇದ್ಯಾ? ಅಲ್ಲ ಅಲ್ವಾ? ಅಷ್ಟೇ ಸಿಂಪಲ್. ಎಲ್ಲ ಪಾಯಲ್ಲ ಹೇಗೆ ಏನ್ ಮಾಡಕ್ ಹೋಗ್ಬಿಟ್ರೆ ಆಮೇಲೆ ನೀವೇನಾದ್ರು ಹೇಗೆ ಅಂತೆಲ್ಲ ಮಾಡಕ್ ಹೋಗಿ ಬೆತ್ತಲೆ ಆಗ್ಬಿಟ್ಟಿರಿ. ಹುಷಾರು. ನಾವು ಕತೆ ಹೇಳಲ್ಲ ಇಲ್ಲಿ, ನಾವು ಸತ್ಯ ಕಥೆಗಳನ್ನ SIT ಮೂಲಗಳಿಂದ ಬಂದಂತ ಮಾಹಿತಿಯನ್ನ ಕಾಣಿಸ್ತಾ ಇದೆಯಲ್ಲ, ಅದನ್ನ ಹೇಳ್ತಾ ಇದೀವಿ.